ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾಸ್ ಕಿಚನ್. ನಾನು ಭೂಮಿಕಾ ಸುದರ್ಶನ್. ಯಾವಾಗಲೂ ನನ್ನ ಚಾನಲಲ್ಲಿ ಸೌತ್ ಇಂಡಿಯನ್ ರೆಸಿಪೀಸ್ಗಳನ್ನೇ ನೋಡ್ತಾ ಇದ್ರಿ ಅಲ್ವಾ. ಇವತ್ತು ಸ್ಪೆಷಲ್ ಆಗಿರಲಿ ಅಂತ ಅಂದ್ಬಿಟ್ಟು ಪಾಸ್ತಾ ರೆಸಿಪಿನ ನಾನು ನಿಮಗೆ ಮಾಡ್ತಾ ಇದ್ದೀನಿ. ಅದರಲ್ಲೂ ಈ ಪಾಸ್ತಾ ಯಾವ್ದು ಗೊತ್ತಾ, ವೀಟ್ ಪಾಸ್ತಾ. ಮೋದಿ ಕೇರ್ ಕಂಪ್ನಿದು ವೀಟ್ ಪಾಸ್ತಾನ ನಾನು ಉಪಯೋಗಿಸ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ, ರುಚಿ ಜೊತೆಗೆ ಹೆಲ್ತಿಯಾಗಿ ಕೂಡ ಇರುತ್ತೆ. ಇದ್ರದ್ದೇನೇ ಇನ್ಫಾರ್ಮೇಷನ್ ಬೇಕಾದ್ರೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದ್ರ ಲಿಂಕ್ ಹಾಕಿರ್ತೀನಿ. ಇವಾಗ ಪಾಸ್ತಾ ಮಾಡೋದು ಹೇಗೆ ಕುಕ್ಕರಲ್ಲಿ ಅದನ್ನು ಅನ್ನೋದನ್ನ ನೋಡೋಣ ಬನ್ನಿ. ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಒಳಗಡೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಒಂಚೂರು ಬಿಸಿ ಆಗ್ತಿದೆ. ಹಾಗೆ ಸಣ್ಣಗೆ ಇಟ್ಕೊಂಡಿರೋಂಥ ಈರುಳ್ಳಿನ ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಒಂಚೂರು ಫ್ರೈ ಆಗಲಿ. ಈರುಳ್ಳಿ ಒಂಚೂರು ಲೈಟಾಗಿ ಸಾಫ್ಟ್ ಆಗ್ತಿದೆ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಟೇಬಲ್ ಸ್ಪೂನ್, ಬೆಳ್ಳುಳ್ಳಿ ಒಂದು 8 ರಿಂದ 10 ಎಸ್ಲು, ಶುಂಠಿ ಒಂದು ಅರ್ಧ ಇಂಚು, ಇದಿಷ್ಟನ್ನು ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದ್ರ ಹಸಿ ಘಮ ಹೋಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ. 2 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಮೀಡಿಯಂ ಫ್ಲೇಮಲ್ಲಿ. ಹಸಿ ಘಮ ಎಲ್ಲ ಹೋಗಿ ಒಳ್ಳೆ ಘಮ ಬರ್ತಾ ಇದೆ. ದಪ್ಪ ಸೈಜ್ 1 ಟೊಮೆಟೊ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥದ್ದು. ಟೊಮೆಟೊ ಕೂಡ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಟೊಮೆಟೊ ಒಂದು 3 ರಿಂದ 4 ನಿಮಿಷನೇ ಫ್ರೈ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಸಾಫ್ಟ್ ಆಗಬೇಕು ನೋಡಿ. ಹಿಂಗೆ ಪ್ರೆಸ್ ಆದರೆ ಚೆನ್ನಾಗಿ ಸಾಫ್ಟಾಗಿ ಹಿಂಗೆ ಇದಾಗ್ತಾ ಇದೆ, ಪ್ರೆಸ್ ಆದಂಗೆ ಆಗ್ತಾ ಇದೆ. ಇವಾಗ ಇದಕ್ಕೆ ದಪ್ಪ ಸೈಜ್ 1 ಕ್ಯಾಪ್ಸಿಕಮ್, ಅಂದರೆ ಹಿಡಿ ಲೆಕ್ಕದಲ್ಲಿ ಅಂತ ಅಂದರೆ 2 ರಿಂದ 3 ಹಿಡಿಯಷ್ಟು ಕ್ಯಾಪ್ಸಿಕಮ್ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು ಹಾಕ್ತಾ ಇದ್ದೀನಿ. ಇದ್ರ ಜೊತೆಗೆ ನೀವು ಸ್ವೀಟ್ ಕಾರ್ನ್ ಕೂಡ ಹಾಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ. ನನ್ನ ಹತ್ರ ಇಲ್ಲದೇ ಇರೋದ್ರಿಂದ ನಾನು ಅದನ್ನು ಹಾಕ್ತಾ ಇಲ್ಲ. ಇವಾಗ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು. ಕ್ಯಾಪ್ಸಿಕಮ್ ಏನು ತುಂಬ ಫ್ರೈ ಆಗೋ ಅಂಥದ್ದು ಬೇಕಿಲ್ಲ, ಬೇಗ ಅದು ಸಾಫ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ಜಸ್ಟ್ 1 ನಿಮಿಷ ಫ್ರೈ ಆದರೆ ಸಾಕು. ಇವಾಗ ಇದಕ್ಕೆ ಅರಿಶಿನ 1/4 ಟೀ ಸ್ಪೂನ್, ನೀವು ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ. ನಾನು ಇಲ್ಲಿ 1 ಟೀ ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ. ಜೊತೆಗೆ ಮೇನ್ ಇಂಗ್ರೀಡಿಯೆಂಟ್ ಸೋಯಾ ಸಾಸ್ 1 ಟೀ ಸ್ಪೂನ್, ಸ್ವಲ್ಪ ಹಾಕೊಂಡ್ರೆ ಸಾಕು. ನೀವು ಬೇಕಾದರೆ ಟೊಮೆಟೊ ಸಾಸ್ ಕೂಡ ಇದ್ರ ಜೊತೆಗೆ ಇನ್ನೂ ಹುಳಿಯಾಗಿ ಇನ್ನೂ ಇದಾಗಿರಬೇಕು ಅಂದರೆ ಹಾಕೊಳ್ಳಿ. ಟೊಮೆಟೊ ಹಾಕಿರೋದ್ರಿಂದ ಟೊಮೆಟೊ ಸಾಸ್ ಏನು ನಾನು ಇಲ್ಲಿ ಯೂಸ್ ಮಾಡ್ತಾ ಇಲ್ಲ. ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಪಾಸ್ತಾ ಹಾಕೊಳ್ಳೋಣ. ಈ ಸಾಸ್ ಎಲ್ಲ ಹಾಕೊಂಡಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ನಿಮಿಷ ಅಥವಾ 2 ನಿಮಿಷ ಫ್ರೈ ಮಾಡ್ಕೋಬೇಕು. ಅದ್ರ ರಸ ಎಲ್ಲ ಚೆನ್ನಾಗಿ ಹಿಡಿಬೇಕು. ಇವಾಗ ನಾನು ಇಲ್ಲಿ ಉಪಯೋಗಿಸ್ತಾ ಇರೋದು ಮೋದಿ ಕೇರ್ ಅವರ ವೀಟ್ ಪಾಸ್ತಾ ಉಪಯೋಗಿಸ್ತಾ ಇದ್ದೀನಿ. ಇದಂತೂ ಟೇಸ್ಟಲ್ಲಿ ತುಂಬಾ ಚೆನ್ನಾಗಿದೆ, ಅದಕ್ಕೋಸ್ಕರ ಜೊತೆಗೆ ಒಳ್ಳೆ ಬ್ರ್ಯಾಂಡ್ ಕೂಡ, ಅದಕ್ಕೋಸ್ಕರ ಇದನ್ನ ಉಪಯೋಗಿಸ್ತಾ ಇದ್ದೀನಿ. ಒಂದ್ಸಲ ಎಲ್ಲ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಮೇನ್ ನೀರು ಹಾಕೊಳ್ಳೋಣ. 1 ಬೌಲ್ ಪಾಸ್ತಾಗೆ 2 ಬೌಲಷ್ಟು ನೀರು ಹಾಕೊಳ್ತಿದ್ದೀನಿ. ನೀರು ಹಾಕ್ಕೊಂಡು ಸಣ್ಣ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು 1 ಟೇಬಲ್ ಸ್ಪೂನ್, ಜಸ್ಟ್ ಒಂದ್ಸಲ ಈ ಥರ ಮಿಕ್ಸ್ ಮಾಡ್ಕೊಳ್ತೀನಿ. ಕುದಿ ಬರೋದಕ್ಕೆ ಶುರು ಆಗಲಿ. ನಾನಿಲ್ಲಿ ಬಿಸಿನೀರೇ ಹಾಕ್ಕೊಂಡಿರೋದು, ಹಾಗಾಗಿ ಬೇಗ ಕುದಿ ಬರುತ್ತೆ. ಕುದಿ ಬರ್ತಾ ಇದೆ, ಚೆನ್ನಾಗಿ ಒಂದ್ಸಲ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಲಿಡ್ ಕ್ಲೋಸ್ ಮಾಡ್ಕೊಳ್ತೀನಿ. ಲಿಡ್ ಕ್ಲೋಸ್ ಮಾಡಿಕೊಂಡು ಮೀಡಿಯಂ ಫ್ಲೇಮಲ್ಲಿ 2 ವಿಷಲ್ ಕೂಗಿಸ್ಕೊಳ್ತೀನಿ. ಪ್ರೆಷರ್ ಬಿಟ್ಟಿದೆ, ಮುಟ್ಟು ನೋಡಿದ್ರೇ ಗೊತ್ತಾಗ್ತಾ ಇದೆ ಪಾಸ್ತಾ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ನೀವು ಒಂದು ತಿಂದು ನೋಡಿ, ಅವಾಗ ಗೊತ್ತಾಗುತ್ತೆ. ನೋಡಿ ಮುಟ್ಟಿದ್ರೇ ಸಾಫ್ಟಾಗಿರೋ ಥರ ಫೀಲ್ ಆಗ್ತಾ ಇದೆ. ಇದನ್ನು ಒಂದು 4 ರಿಂದ 5 ನಿಮಿಷ ಕುದಿಸ್ಕೊಳ್ತೀನಿ. ಅವಾಗ ಒಂದು ತಿಕ್ ಒಂಥರ ಸೂಪಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಮೀಡಿಯಂ ಟು ಹೈ ಫ್ಲೇಮಲ್ಲಿ ಒಂದು 4 ರಿಂದ 5 ನಿಮಿಷ ಇದನ್ನು ಕುದಿಸ್ಕೊಂಡಿದ್ದೀನಿ. ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು, ಅಲ್ಲಿವರೆಗೂ ಕುದಿಸ್ಕೊಳ್ಳೋಣ. ಇಲ್ಲ ನಿಮಗೆ ಇನ್ನೂ ಗಟ್ಟಿಗೆ ಇರಬೇಕು ಅಂತ ಅಂದರೆ 1 ಕಪ್ ಪಾಸ್ತಾಗೆ 1 ರಿಂದ 1/4 ಕಪ್ ಅಷ್ಟು ನೀರು ಹಾಕೊಳ್ಳಿ. ಅವಾಗ ನಿಮಗೆ ಡ್ರೈ ಆಗಿ ಅಂದರೆ ತಿಕ್ಕಾಗಿ ಬರುತ್ತೆ. ನಮ್ಗೆ ಸ್ವಲ್ಪ ಸೂಪಿ ಕನ್ಸಿಸ್ಟೆನ್ಸಿ ಇರಬೇಕು, ಅದಕ್ಕೋಸ್ಕರ ಈ ಹದದಲ್ಲಿ ಮಾಡ್ಕೊಂಡಿದ್ದೀನಿ. ಕೊನೆಯಲ್ಲಿ ಒಂದು 2 ರಿಂದ 2.5 ಟೇಬಲ್ ಸ್ಪೂನ್ ಅಷ್ಟು ಇದು ಹಾಕೊಳ್ತಾ ಇದ್ದೀನಿ, ಟೊಮೆಟೊ ಸಾಸು. ಇದು ಹಾಕೋದ್ರಿಂದ ತುಂಬ ರಿಚ್ ಆಗಿರುತ್ತೆ, ಟೇಸ್ಟು ರುಚಿಯಾಗಿರುತ್ತೆ. ಎಲ್ಲ ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಸರ್ವ್ ಮಾಡೋದಕ್ಕೆ ಪಾಸ್ತಾ ರೆಡಿ ಇದೆ. ನೋಡಿದ್ರಲ್ಲ ಎಷ್ಟು ಫಾಸ್ಟಾಗಿ ಎಷ್ಟು ಬೇಗ ಕುಕ್ಕರಲ್ಲಿ ಈಸಿಯಾಗಿ ಪಾಸ್ತಾ ಮಾಡ್ಬೋದು ಅಂತ. ಅತ್ಯಾಕ್ ತಡ, ನೀವು ಕೂಡ ನಿಮ್ಮ ಮಕ್ಳಿಗಾಗಿರ್ಬೋದು ಮನೆಯವ್ರಿಗಾಗಿರ್ಬೋದು ಬೇಗ ಫಾಸ್ಟಾಗಿ ಮಾಡೋವಂಥ ಕುಕ್ಕರಲ್ಲಿ ಮಾಡೋವಂಥ ಪಾಸ್ತಾನ ಮಾಡಿಕೊಡಿ. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನು ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.